ಬೆಂಗಳೂರಿನಲ್ಲಿ ಕಳೆದ 3-4 ದಿನದಿಂದಲೂ ಕೂಡ ಮಳೆರಾಯನ ಆರ್ಭಟ ಜೋರಾಗಿದೆ. ಇನ್ನು ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಶುರುವಾಗಿದೆ. ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಇನ್ನು ಟಾಟಾ ನಗರ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಟಾಟಾ ನಗರ ರಸ್ತೆಯನ್ನ ಪೊಲೀಸರು ಇದೀಗ ಕ್ಲೋಸ್ ಮಾಡಿದ್ದಾರೆ. ಇನ್ನು ಸಂಪೂರ್ಣವಾಗಿ ಜಲಾವೃತವಾಗಿರೋದ್ರಿಂದ ಮತ್ತಷ್ಟು ಸಮಸ್ಯೆ ಸೃಷ್ಟಿಯಾಗಲಿದೆ ಅನ್ನುವಂಥ ಕಾರಣದಿಂದಾಗಿ ಟಾಟಾ ನಗರ ರಸ್ತೆಯನ್ನೇ ಇದೀಗ ಪೊಲೀಸರು ಕ್ಲೋಸ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಈ ಮಳೆಯಿಂದಾಗಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮಳೆಯ ನೀರು ಮನೆಯ ಒಳಗಡೆ ನುಗ್ತಾ ಇದೆ. ಹಾಗೆ ರಸ್ತೆಯಲ್ಲೂ ಕೂಡ ನೀರು ನಿಂತಿರೋದ್ರಿಂದ ವಾಹನ ಸವಾರರಿಗೂ ಕೂಡ ಬಹಳಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಇನ್ನು ಶಾಲಾ ಕಾಲೇಜಿಗೆ ಮಕ್ಕಳು ಹೋಗಬೇಕಾಗತ್ತೆ. ಆ ಮಳೆಯ ನೀರಿನಲ್ಲಿ ಹೋಗೋದು ಇನ್ನಷ್ಟು ಸಮಸ್ಯೆಯಾಗದೆ. ದೃಶ್ಯಾವಳಿ ನೀವು ಕೂಡ ಗಮನಿಸ್ತಾ ಇರಬಹುದು. ರಸ್ತೆಯಲ್ಲಿ ಯಾವ ರೀತಿಯಾಗಿ ಮಳೆಯ ನೀರು ನಿಂತಿದೆ ಅಂತ ಹೇಳಿ. ಅದೇ ನೀರಿನಲ್ಲಿ ಜನರು ವಾಹನ ಸಂಚಾರವನ್ನು ಮಾಡಬೇಕು, ಜನರು ನಡೆದುಕೊಂಡು ಹೋಗಬೇಕು, ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗುತ್ತೆ. ಆದರೆ ಈ ಮಳೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆ ನಿರ್ಮಾಣವಾಗಿದೆ. ಟಾಟಾ ನಗರ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಹೆಸರು ಗಮನಿಸ್ತಾ ಹೋಗೋದಾದರೆ ಕಳೆದ 2 ದಿನಗಳಿಂದಲೂ ಕೂಡ ರಾತ್ರಿ ಬಹಳ ಮಳೆ ಆಗ್ತಾ ಇದೆ. ಇನ್ನು ಬೆಳಗ್ಗೆಯಿಂದಲೂ ಕೂಡ ಮಳೆ ಬರ್ತಾ ಇತ್ತು ಮುಂಚಾನೆಯಿಂದಲೂ. ಆದರೆ ಇದೀಗ 9 ಗಂಟೆ ಆಗಿದೆ. ಕಳೆದ 2 ಗಂಟೆಗಳಿಂದ ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಆದರೂ ಕೂಡ ರಸ್ತೆಯಲ್ಲಿ ನೀರು ಯಾವ ರೀತಿಯಾಗಿ ನಿಂತಿದೆ ಅಂತ ನೋಡ್ತಾ ಇದ್ದೀರಾ. ಇನ್ನು ರಾತ್ರಿ ಆದರೆ ಮತ್ತಷ್ಟು ಮಳೆ ಹೆಚ್ಚಾಗತ್ತೆ. ಇನ್ನು ರಾತ್ರಿಯ ನಂತರದಲ್ಲಿ ಇನ್ನೂ ಯಾವೆಲ್ಲ ಸಮಸ್ಯೆಗಳು ಎದುರಾಗಲಿದೆ, ರಸ್ತೆಗಳಲ್ಲಿ ಯಾವ ರೀತಿಯಾಗಿ ನೀರು ನಿಲ್ಲಬಹುದು ಅನ್ನೋದನ್ನು ನೋಡಬೇಕಾಗತ್ತೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಕೆಲಸ ಕಾರ್ಯಕ್ಕೆ ಹೋಗೋರಿಗಂತೂ ಸಾಕಷ್ಟು ಅಡ್ಡಿ ಆಗ್ತಾ ಇದೆ. ಇನ್ನು ಮರಗಳೆಲ್ಲವೂ ಕೂಡ ಧರೆಗೆ ಉರುಳಿ ಬಿದ್ದಿದೆ, ಕೊಂಬೆಗಳು ಉರುಳಿ ಬಿದ್ದಿರೋದ್ರಿಂದ ವಾಹನ ಸವಾರರಿಗೆ ಈ ಮಳೆಯಿಂದ ಹೋಗೋದಕ್ಕೆ ಒಂದು ರೀತಿ ಸಮಸ್ಯೆ ಎದುರಾಗ್ತಾ ಇದೆ.